ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿಯ SA2 ಪರೀಕ್ಷೆಗಾಗಿ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಚಾಪ್ಟರ್ ವೈಸ್ ವೇಟೇಜನ್ನು ನೋಡೋಣ. ಅಂದರೆ ಈ ವರ್ಷ 9ನೇ ತರಗತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ SA2 ಪರೀಕ್ಷೆಯನ್ನು DSCRT ಅವರೇ ನಡೆಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವ್ರು ಏನು ಮಾಡಿದ್ದಾರೆ, ಮೊದಲೇ ವೇಟೇಜನ್ನು ಕೊಟ್ಟಿದ್ದಾರೆ. ಸೊ ಜಸ್ಟ್ ನೀವು ಎಲ್ಲವನ್ನೂ ಓದೋ ಅವಶ್ಯಕತೆ ಇಲ್ಲ. ಯಾವ ಪಾಠದಿಂದ ಯಾವ ಅಂಕದ ಪ್ರಶ್ನೆಗಳು ಎಷ್ಟು ಅಂಕಕ್ಕೆ ಕೇಳ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅಷ್ಟು ಓದ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ಗ್ಯಾರಂಟಿ ಸ್ಕೋರ್ ಆಗೇ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಕೂಡ ನಮ್ಮಲ್ಲಿ ಬರ್ತವೆ, ಅದನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ, ಇದಕ್ಕಿಂತ ಮುಂಚೆ ನಾನು ಕನ್ನಡದಲ್ಲಿಯೂ ಕೂಡ ಇದೇ ಥರದ ಒಂದು ಬ್ಲೂ ಪ್ರಿಂಟ್ ನೀಲನಕ್ಷೆಯನ್ನು ನಾನು ಹಾಕಿದ್ದೆ, ಪಾಠವಾರು ಅಂಕ ಹಂಚಿಕೆ, ಅದನ್ನು ನೋಡಿ. ಇವಾಗ ಹಿಂದಿ ಇದೆ, ಎಲ್ಲ ವಿಷಯದಲ್ಲಿಯೂ ಕೂಡ ಹಾಕ್ತಾ ಇದ್ದೀವಿ. ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ. ಎಸ್, ಸೊ ನೋಡೋಣ ಹಿಂದಿಯಲ್ಲಿರ್ತಕ್ಕಂಥ ಅಂಕ ವೇಟೇಜ್ ಹೇಗಿದೆ. ಸೊ ಮೊದಲ ಪದ್ಯ ಇತ್ತು ಸ್ನೇಹಿತರೆ, ಜೈ ಜೈ ಭಾರತ್ ಮಾತಾ ಅಂತಕ್ಕಂಥ ಈ ಒಂದು ಪದ್ಯ ಪಾಠಕದಲ್ಲಿ 4 ಅಂಕದ ಪ್ರಶ್ನೆ ಇದೆ. ಇಟ್ ಮೀನ್ಸ್ ಇದು ಏನದಪ್ಪ ಅಂದರೆ ಪೋಯಮ್ ಅದ. ಸೊ ಟೋಟಲಿ ನಿಮಗೆ 2 ಪೋಯಮ್ ಇತ್ತು. ಓಕೆ, ಚಲನ ಅಮರ ಕಾಮೆ ಮತ್ತು ಜೈ ಜೈ ಭಾರತ್ ಮಾತಾ ಕಂಠಸ್ಥಕ್ಕೆ. ಬಟ್ ಇವಾಗ ನೀವು ಜೈ ಜೈ ಭಾರತ್ ಮಾತಾ ಅಂತಕ್ಕಂಥ ಕಂಠಸ್ಥ ಪದ್ಯ ಒಂದು ಬಾಹೈಟ್ ಮಾಡಿಕೊಂಡ್ರೆ ಸಾಕು, 4 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಇಲ್ಲಿಂದನೇ ಕೇಳೋದು. ಇನ್ನು ಗುಲಾಬ್ಸು ಅಂತಕ್ಕಂಥ ಗದ್ಯಪಾಠದಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 2 ಪ್ರಶ್ನೆ 3 ಅಂಕ. 1 ಪ್ರಶ್ನೆಯ ಉತ್ತರಗಳನ್ನು ಓದುವಾಗ ನೀವೇನು ಮಾಡಬೇಕು, ಅನುರೂಪತ ಮತ್ತು ಏಕವಾಕ್ಯದ ಪ್ರಶ್ನೋತ್ತರಗಳನ್ನು ಎರಡನ್ನೂ ಕೂಡ ನೋಡ್ಕೊಳ್ಬೇಕು. ಓಕೆನಾ, ಬರೀ 1 ವರ್ಡ 1 ಸೆಂಟೆನ್ಸನ್ನು ನೋಡ್ಕೊಳ್ಳಿಕ್ಕೆ ಹೋಗಬೇಡಿ. ಆ ಪಾಠದಲ್ಲಿ LBA ಮತ್ತು ಟೆಕ್ಸ್ಟ್ ಬುಕ್, ಸೊ ನೋಡಿ ಅದನ್ನು ಮಾತ್ರ ತಾವು ತಲೆಯಲ್ಲಿ ಇಟ್ಕೊಡ್ರಿ. LBA ಪ್ಲಸ್ ಟೆಕ್ಸ್ಟ್ ಬುಕ್ ಎರಡನ್ನೂ ಕೂಡ ತಾವು ಏನು ಮಾಡಿ ಅಂದರೆ ರೆಫರ್ ಮಾಡಿ ಪ್ರಿಪೇರ್ ಮಾಡಿಕೊಡ್ರಿ. ಸೊ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳನ್ನು ಕೊಟ್ಟೇ ಕೊಡ್ತದೆ. ಇನ್ನು ಸ್ವಾಮಿ ವಿವೇಕಾನಂದದಿಂದ ನೋಡೋದಾದರೆ ಕೇವಲ 3 ಮಾರ್ಕ್ಸಿಗೆ ಒಂದೇ ಒಂದು ಪ್ರಶ್ನೆ ಇದೆ. ಓಕೆನಾ. ಇನ್ನು ಅನುಶಾಸನಿ ಶಾಸನೆ ಅಂತಕ್ಕಂಥ ಪದ್ಯಪಾಠದಿಂದನೂ ಕೂಡ 3 ಮಾರ್ಕರ್ 1 ಕ್ವಶನ್ ಇದೆ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಸೊ ಅದನ್ನು ಕೂಡ ನೀವೇನು ಮಾಡ್ಬೋದಾಗಿತ್ತಪ್ಪ ಅಂದರೆ 1 ಪ್ರಶ್ನೆಯಿಂದ 3 ಅಂಕಕ್ಕೆ ಪಡಿಬೋದು, ಮತ್ತು ಅದು ಈಸಿನೂ ಕೂಡ ಅದ. ಬಟ್ ಮೌಸಿ ಅಂತಕ್ಕಂಥ ಗದ್ಯಪಾಠಕ್ಕೆ ಲಾಂಗ್ ಆನ್ಸರ್ ಇದೆ ನೋಡಿ. ಓಕೆನಾ, 5-6 ವಾಕ್ಯದಲ್ಲಿ ಬರೀತಕ್ಕಂಥ ಕೇವಲ 1 ಪ್ರಶ್ನೆ 4 ಅಂಕಕ್ಕೆ ಬರ್ತಾ ಇದೆ. ಸೊ ಖಂಡಿತವಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಸೊ ನಿಮಗೆ ಗ್ಯಾರಂಟಿಯಾಗಿ ಏನಾಗ್ತದಪ್ಪ ಅಂದ್ರೆ 4 ಮಾರ್ಕ್ಸಲ್ಲಿಂದ ಸಿಗ್ತದೆ. ಓಕೆನಾ. ಇನ್ನು ಚಿರಪುಂಜಿಸೆ ಆಯಾಮು ಅಂತಕ್ಕಂಥ ಯಾತ್ರಾ ವೃತ್ತಂತ ಪಾಠದಲ್ಲಿ ಅಲ್ಲಿನೂ ಕೂಡ ನಿಮಗೆ 1 ಅಂಕದ 1 ಪ್ರಶ್ನೆ 3 ಅಂಕಕ್ಕೆ ಬರ್ತಾ ಇದೆ. ಓಕೆನಾ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಮತ್ತು ಪರ್ಯಾವರಣ ಬಚಾವದಿಂದನೂ ಕೂಡ 1 ಪ್ರಶ್ನೆ 3 ಅಂಕಕ್ಕೆ ಅಲ್ಲಿನೂ ಕೂಡ ನಿಮಗೆ ಕೇಳ್ತಾ ಇದ್ದಾರೆ. ಸೊ ಅವೆಲ್ಲವೂ ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ, ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೇ ಆದರೆ ಸೊ ಖಂಡಿತವಾಗಿ ಇವೇ ಪ್ರಶ್ನೆಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ಬಂದೇ ಬರ್ತಾವೆ. ಸೊ ಆರಾಮಾಗಿ ನೀವೇನು ಮಾಡ್ಕೊಳ್ತೀರಿ, ಸ್ಕೋರನ್ನು ಮಾಡ್ತೀರಿ. ಇನ್ನು ಭೀಮ್ ಅವ್ರ ರಾಕ್ಷಸ್ ಅಂತಕ್ಕಂಥ ಗದ್ಯಪಾಠಕ್ಕೆ ಬರೋಣ. ಸೊ ಇಲ್ಲಿ 1 ಅಂಕದ 1 ಪ್ರಶ್ನೆ ಬರ್ತಾ ಇದೆ, 2 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಸೊ ಈ ಪಾಠದಿಂದ ನಿಮಗೆ 2 ಪ್ರಶ್ನೆ 3 ಅಂಕಕ್ಕೆ ಕೇಳ್ತಾ ಇದ್ದಾರೆ. ಇನ್ನು ನಫೇಕ ಚಕ್ರಮೇಯದಲ್ಲಿ ಕೇವಲ 2 ಅಂಕದ ಒಂದೇ ಒಂದು ಪ್ರಶ್ನೆ ಬರ್ತಾ ಇದೆ. ಸೊ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠ. ಇನ್ನು ಚಲನ ಹಮಾರ ಕಾಮ್ಯದಲ್ಲಿ ಅಲ್ಲಿನೂ ಕೂಡ ನಿಮಗೆ 1 ಅಂಕದ 1, ಆಮೇಲೆ 2 ಅಂಕದ 1. ಇಟ್ ಮೀನ್ಸ್ 2 ಕ್ವಶನ್ಸ್ 3 ಮಾರ್ಕರ್ಗೆ ಅಲ್ಲಿಂದ ಬರ್ತಾ ಇದೆ. ಇನ್ನು ಖೇಲೋ ಕೂದೋ ಶಸ್ತ್ರ ಹೋದಲ್ಲಿ 3 ಮಾರ್ಕರ್ದು 1 ಪ್ರಶ್ನೆ ಕೊಡ್ತಾ ಇದ್ದೀವಿ. ಸೊ 1 ಪ್ರಶ್ನೆ 3 ಅಂಕಕ್ಕೆ. ಇನ್ನು ಸಡಕಿ ರಕ್ಷಾ ಸಬಿಕಿ ಸುರಕ್ಷಾ ಅಂತಕ್ಕಂಥ ಪಾಠಕ್ಕೆ ನೋಡೋದಾದರೆ ಅಲ್ಲಿ 3 ಮಾರ್ಕರ್ದು 1 ಪ್ರಶ್ನೆ ಬರ್ತಾ ಇದೆ. ಸೊ ಕೇವಲ 1 ಪ್ರಶ್ನೆ 3 ಅಂಕಕ್ಕೆ. ಇನ್ನು ಸಾತಿ ಹಾತ್ ಬಡಾನ ಅಂತಕ್ಕಂಥ ಪದ್ಯಪಾಠಕ್ಕೆ ಹೋಗೋಣ. ಈ ಸಾತಿ ಹಾತ್ ಬಡಾನ ಅಂತಕ್ಕಂಥ ಪದ್ಯಪಾಠಕ್ಕೆ ಹೋಗೋದಾದರೆ ಇಲ್ಲಿನೂ ಕೂಡ ನಿಮಗೆ ಕೇವಲ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 2 ಕ್ವಶನ್ಸ್ 3 ಮಾರ್ಕರ್ಗೆ ಬರ್ತಾ ಇದ್ದಾವೆ. ಇದು ಕೂಡ ನೀವು ಖಂಡಿತವಾಗಿ ಇಲ್ಲಿಂದ ಏನು ಮಾಡ್ಬೋದು ಅಂದರೆ ಮಾರ್ಕ್ಗಳನ್ನು ತೊಗೋಬೋದು. ಇನ್ನು ಅದೇ ರೀತಿಯಾಗಿರ್ತಕ್ಕಂಥ ಸೌರ ಊರ್ಜಾ ಅಂದರೆ ಸೌರಶಕ್ತಿ ಅಂತಕ್ಕಂಥ ಪಾಠವನ್ನು ಹೇಳ್ತಕ್ಕಂಥ ಈ ಲೇಖವಿಧದಲ್ಲಿರ್ತಕ್ಕಂಥ ಸೌರ ಊರ್ಜಾದಲ್ಲಿ ಅಲ್ಲಿನೂ ಕೂಡ 1 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಸೊ 2 ಅಂಕದ 1 ಪ್ರಶ್ನೆ, ಸೊ 2 ಪ್ರಶ್ನೆ 3 ಅಂಕವನ್ನು ಅಲ್ಲಿಂದ ಕೇಳ್ತಾರೆ. ಇನ್ನು ವೀರಾಂಗನ ಚೆನ್ನಮ್ಮ ಇದೆ. ಸೊ ಕೇವಲ 3 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಇನ್ನು ಪೂರ್ವಾಕ್ಷರಕ ಪೂರ್ವಾಗ್ರಹದಲ್ಲಿ ಸೊ ಭಾಳ ಡಿಫಿಕಲ್ಟ್ ಅದ, ಬಟ್ 1 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಈಸಿ. ಸೊ ಈಸಿಯಾಗಿ ನೀವು ಏನು ಮಾಡ್ಬೋದು, ಸ್ಕೋರ್ಗಳನ್ನು ಮಾಡ್ಬೋದು. ಇನ್ನು ರಹೀಮಕ್ಕೆ ದೋಹೆದಿಂದ 1 ಅಂಕದ 1, 3 ಅಂಕಕ್ಕೆ ದೋಹಾದ ಭಾವಾರ್ಥ ಬರ್ತದೆ. ಸೊ ಚೆನ್ನಾಗಿ ನೀವು ಇಲ್ಲಿನ ದೋಹಾಗಳನ್ನು ನೋಡ್ಕೊಂಡೋಗಿ. ಫಸ್ಟ್ ಸೆಕೆಂಡ್ ದೋಹಾನೇ ಮೋಸ್ಟ್ ಇಂಪಾರ್ಟೆಂಟು. ಅಲ್ಲಿಂದಲೇ ನಿಮಗೆ ಆರಾಮಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಬರ್ತಾವೆ. ಇನ್ನು ಒಟ್ಟು 3 ಪೂರಕ ಪಾಠಗಳು ಇದ್ದಾವೆ. ಸೊ ಫಸ್ಟ್ ಒನ್ ಇರೋದು ಕಲ್ಪನಾ ಚಾವ್ಲಾ ಬಗ್ಗೆ ಅದ. ಸೊ ಎರಡನೇದಿರ್ತಕ್ಕಂಥದ್ದು ವಿನತಿ ಅಂತಕ್ಕಂಥದ್ದು ಒಂದು ಪದ್ಯಪಾಠ ಅದ. ಓಕೆನಾ, ಇದು 3ನೇದು ಅದ. ಸೆಕೆಂಡ್ ಇರೋದು ವಿಕಲಾಂಗ ಕಿ ದೌಡ್ ಅಂತಕ್ಕಂಥದ್ದು 1 ಅದ. ಓಕೆನಾ. ಸೊ ಇಷ್ಟು 3 ಪೂರಕ ಪಾಠಗಳಲ್ಲಿ ಕಲ್ಪನಾ ಚಾವ್ಲಾದ ಬಗ್ಗೆ ಫಿಕ್ಸ್ ಆಗಿ ಬಂದೇ ಬರ್ತದೆ. ಓಕೆನಾ, 1. ಇನ್ನು ವಿಕಲಾಂಗ ಕಿ ದೌಡ್ ಮತ್ತು ವಿನತಿ ಒಳಗಡೆ ಚಾಯ್ಸ್ ಇರ್ತದೆ. 2ರಲ್ಲಿ 1 ಬರೀಬೇಕು.
ಒಟ್ಟು ಅಲ್ಲಿ 4 ಮಾರ್ಕ್ಸು ನಿಮಗೆ 2 ಪ್ರಶ್ನೆಗಳು ಬರ್ತಾವೆ. ಇನ್ನು ಅನುವಾದ ನೋಡಿ, LBAದಲ್ಲಿ ಬಹಳಷ್ಟು ನಿಮಗೆ ಏನು ಮಾಡಿದ್ದಾರಪ್ಪ ಅಂದ್ರೆ ಅನುವಾದ ಮಾಡಲಿಕ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸುಮಾರು 40 to 50 ಲೈನ್ಸ್ ಅಂದರೆ ಪ್ಯಾರಾಗ್ರಾಫ್ಗಳನ್ನು, ಪ್ಯಾಸೇಜಸ್ಗಳನ್ನೇ ಅನುವಾದ ಮಾಡಲಿಕ್ಕೆ ವಿತ್ ಆನ್ಸರ್ಸ್ಗಳನ್ನು ಸಹಿತ ಕೊಟ್ಟಿದ್ದಾರೆ. ಸೊ ಖಂಡಿತವಾಗಿ ಅದನ್ನು ನೋಡ್ಕೊಂಡು ಹೋದರೆ ಅನುವಾದದಿಂದ ನೀವು ಗ್ಯಾರಂಟಿಯಾಗಿ ಪ್ರಶ್ನೆಗಳನ್ನು ಪಡಿತೀರಿ. ಇನ್ನು ಅಪಠಿತ ಗದ್ಯಾಂಶ ಅಂತ ಬಹಳ ಈಸಿ ಇರ್ತದೆ. ಇಲ್ಲೇನಷ್ಟು ದೊಡ್ಡ ಬಿರಿಯಾಗಿರ್ತಕ್ಕಂಥ ಯಾವ ಕೆಲಸ ಅಲ್ಲ. ಸೊ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಪ್ಯಾಸೇಜ್ ಇರ್ತದೆ, 4 ಪ್ರಶ್ನೆಗಳಿರ್ತವೆ. ಆ 4 ಪ್ರಶ್ನೆಗಳು ಹೆಂಗಿರ್ತಾವಪ್ಪ ಫ್ರೆಂಡ್ಸ್ ಅಂತಂದರೆ ಕಂಟಿನ್ಯೂ ಆಗಿಯೇ ಇರ್ತವೆ. ಓಕೆ, ಜಸ್ಟ್ ನೀವು ಪ್ರಶ್ನೆಯಲ್ಲಿರ್ತಕ್ಕಂಥ ಶಬ್ದಗಳನ್ನು ಹುಡುಕಾಡಿಕೊಂಡು ಅವುಗಳನ್ನು ಬರೆದ್ರೂ ಕೂಡ ನೀವು ಅಂಕಗಳನ್ನು ಏನು ಮಾಡ್ತೀರಿ ಫ್ರೆಂಡ್ಸ್, ಗ್ಯಾರಂಟಿಯಾಗಿ ತೊಗೊಳ್ತೀರಿ. ಸೊ ಇದನ್ನು ಮಿಸ್ ಮಾಡಲೇ ನೀವು ಏನು ಮಾಡಿರಪ್ಪ ಅಂತಂದರೆ ಪ್ರಯತ್ನವನ್ನು ಪಡಿ. ಸೊ ಗ್ಯಾರಂಟಿಯಾಗಿರ್ತಕ್ಕಂಥ ಅಂಕಗಳು ನಿಮಗೆ ಬರ್ತಾವೆ. ಇನ್ನು ನಿಬಂಧ, ಸೊ ಟೋಟಲಿ ಇಲ್ಲಿ ಒಂದು ನಿಬಂಧ 4 ಅಂಕಕ್ಕೆ ಬರ್ತಾ ಇದೆ. ಅವರು 3 ನಿಬಂಧಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಕಂಪ್ಯೂಟರ್ ಕೊಟ್ಟಿದ್ದಾರೆ, ಎರಡನೇದು ಇರ್ತಕ್ಕಂಥದ್ದು ಪುಸ್ತಕಾಲಯ ಅಂತ ಇದೆ. ಏನಿದೆ? ಪುಸ್ತಕಾಲಯ ಅಂತ ಇದೆ. ಓಕೆನಾ? ಸೊ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಆಮೇಲೆ ನಿಮ್ಮಲ್ಲಿ ಕೂಡ ಪುಸ್ತಕದಲ್ಲಿ ಚರಿತ್ರ ಬಲ ಅಂತ ಇದೆ, ಖೇಲೋಕ ಮಹತ್ವ ಇದೆ, ಪರ್ಯಾವರಣ ಇದೆ, ಪರಿಸರದ ಬಗ್ಗೆ. ಓಕೆನಾ? ಅವುಗಳು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಬಂಧ ಇದ್ದಾವೆ. ಎರಡಂತೂ ಕೂಡ ಚೆನ್ನಾಗಿ ನೋಡ್ಕೊಡ್ರಿ. ಸೊ ಒಂದನೇದು ಖೇಲೋಕ ಮಹತ್ವ, ಓಕೆ, ಎರಡನೇದು ಪರ್ಯಾವರಣ ಅಂದರೆ ಪರಿಸರ. ಸೊ ಯಾಕಂದರೆ ಇವು ಪದ್ಯಪಾಠ ಮತ್ತು ಪಾಠಗಳು ಕೂಡ ಇದ್ದಾವೆ. ಸೊ ಖಂಡಿತವಾಗಿ ಇವು ನಿಮ್ಗೆ ಏನಾಗ್ತವಪ್ಪ ಅಂತಂದ್ರೆ ವರ್ಕೌಟ್ ಆಗ್ತವೆ, ನಿಮಗೆ ಮಾರ್ಕ್ಸ್ಗಳನ್ನು ತಂದು ಕೊಡ್ತಾವೆ. ಇನ್ನು ವ್ಯಾಕರಣದಲ್ಲಿ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತದೆ. ಸೊ 8 ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ನೀವು ಫಸ್ಟ್ ನೋಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಲಿಂಗ. ಓಕೆ, ಲಿಂಗ ಇದೆ. ಎರಡನೇದು ವಚನ ಇದೆ, ಲಿಂಗ ವಚನ. ಮೂರನೇದು ವಿಲೋಮ ಶಬ್ದ ಇದ್ದಾವೆ. ಫೋರ್ತ್ ಒನ್ ಪ್ರೇರಣಾರ್ಥಕ ಕ್ರಿಯಾ ಇದೆ. ಐದನೇದು ಸಂಧಿ ಇದೆ, ಸಂಧಿ ಇದೆ. ನೆಕ್ಸ್ಟ್ ಇರೋದು ಮುಹಾವರ ಇದೆ, ಮುಹಾವರ ಇದೆ. ಲಿಂಗ ವಚನ ವಿಲೋಮ ಶಬ್ದ ಪ್ರೇರಣಾರ್ಥಕ ಕ್ರಿಯಾ ಸಂಧಿ ಮುಹಾವರ. ಸಮನಾರ್ಥಕ ಪದಗಳು ಕೂಡ ಕೇಳ್ಬೋದು, ಸಮಾನಾರ್ಥಕ ಪದಗಳನ್ನು ಬರ್ಬೋದು. ಓಕೆನಾ? ನೆಕ್ಸ್ಟ್ ಕಾರಕಗಳನ್ನು ಸಹಿತ ಕೂಡ ನೋಡ್ಕೊಡ್ರಿ. ಕಾರಕಗಳ ಸೆಂಟೆನ್ಸ್ಗಳಿರ್ತಾವಲ್ಲ, ಮೇ, ಪೇ, ಸೇ, ಪರ್. ಸೊ ಇದು ಇಂಪಾರ್ಟೆಂಟ್ ಇದೆ. ಈ ಕಾರಕ ಚಿಹ್ನೆಗಳನ್ನು ಕೂಡ ನಿಮ್ಗೆ ಏನಾಗ್ಬೋದಪ್ಪ ಅಂದ್ರೆ ಅಂಕಗಳನ್ನು ಗ್ಯಾರಂಟಿಯಾಗಿ ತಂದು ಕೊಡ್ತದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಪತ್ರಲೇಖನದಲ್ಲಿ ಚೆನ್ನಾಗಿ ನೀವು ಚುಟ್ಟಿ ಪತ್ರ ಬರೆಯೋದನ್ನೇ ಕಲ್ಕೊಡ್ರಿ, ಬೇರೆದೇನೂ ಬೇಡ. ಒಂದು ಚುಟ್ಟಿ ಪತ್ರ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿಯೂ ಕೂಡ ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ. ಸೊ ಯಾವ ಥರನಾಗಿರ್ತಕ್ಕಂಥ ಅಲ್ಲಿ ಯಾವುದೇ ಸಕಾರಣ ಅಂತಂದರೆ ಎನಿ ಒನ್ ಕೊಡ್ಬೋದು. ಅಥವಾ ಅಲ್ಲಿ ಭಾಯಿ ಕಿ ಶಾದಿ ಅದೇ, ಬಡೆ ಭಾಯಿ ಅಥವಾ ಬಹನ್ ಕಿ ಶಾದಿ ಮೇ ಭಾಗ लेने के कारण देते हुए ಅಂತಂದಾಗ ಸ್ವಲ್ಪ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಎಕ್ಸಾಕ್ಟಾಗಿ ಹಾಕಿ ಬರೀಬೇಕು. ಬಟ್ ಒಂದು 2 ಮತ್ತು 3 ದಿನಕ್ಕೆ ನೀವು ರಜೆ ಚೀಟಿಯನ್ನು ಬರೆದು ಹೋದರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತದೆ ಅಂತ ಹೇಳ್ತಾ, ಇಷ್ಟು ಏನಾಗಿತ್ತು DSERT ಅವರು ಬಿಟ್ಟಿರ್ತಕ್ಕಂಥ ಹಿಂದಿ ಬ್ಲೂ ಪ್ರಿಂಟ್ ಇತ್ತು. ಕನ್ನಡದು ನೋಡಿ, ಹಿಂದಿನೂ ನೋಡಿ. ಉಳಿದ ವಿಷಯಗಳ ವಿಡಿಯೋಗಳು ಬರ್ತಾ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.